ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಿಲ್ಲಿ ಮತ್ತು ಅಶ್ವಿನಿ ಮಧ್ಯೆ ರೂಪೇಶ್ ರಾಜಣ್ಣ ಹೆಸರು ಚರ್ಚೆಗೆ ಬಂದಿದೆ. ಅಶ್ವಿನಿ ಗೌಡಗೆ ಕರವೇ ಬೆಂಬಲ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಭಾರಿ ಚರ್ಚೆ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಕನ್ನಡದ ಬಿಗ್ ಬಾಸ್, ಗಿಲ್ಲಿ ಮತ್ತು ಅಶ್ವಿನಿ ಈ ಇಬ್ಬರ ಚರ್ಚೆಯ ನಡುವೆ ಈಗ ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರರು ಅವರ ಹೆಸರು ಕೂಡ ತಳಕು ಹಾಕೊಳ್ತಾ ಇದೆ. ಈ ಹಿಂದೆ ರೂಪೇಶ್ ರಾಜಣ್ಣಗೆ ಯಾಕೆ ಬೆಂಬಲ ಕೊಡಲಿಲ್ಲ ಅನ್ನುವಂತಹ ಚರ್ಚೆ. ಅಶ್ವಿನಿ ಗೌಡ ಅವರಂತೆ ರೂಪೇಶ್ ರಾಜಣ್ಣ ಕೂಡ ಕನ್ನಡದ ಹೋರಾಟಗಾರರಲ್ಲವೇ? ಈ ಹಿಂದೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ರೂಪೇಶ್ ರಾಜಣ್ಣ ಈ ಬಾರಿ ಕರವೇ ನಾಯಕಿ ನಟಿ ಅಶ್ವಿನಿ ಗೌಡ ಬಿಗ್ ಬಾಸ್ ಸ್ಪರ್ಧಿ. ಗೆಲುವಿಗಾಗಿ ಗಿಲ್ಲಿ ನಟ ಅಶ್ವಿನಿ ಗೌಡ ನಡುವೆ ಬಿಗ್ ಫೈಟ್ ವ್ಯಕ್ತವಾಗಿದೆ. ಈ ನಡುವೆ ನಟ ಸುದೀಪ್ ಭೇಟಿ ಮಾಡಿದ್ದ ಕರವೇ ನಾರಾಯಣಗೌಡರು ಕರವೇ ಕಾರ್ಯಕರ್ತರಿಂದ ಅಶ್ವಿನಿ ಗೌಡ ಪರ ಪ್ರಚಾರ ಅಧಿಕ ಪ್ರಸಂಗ ಅಲ್ಲದೆ ಮತ್ತಿನ್ನೇನು ಅಲ್ಲ. ಈ ನಡುವೆ ಗಿಲ್ಲಿ ಜನಪ್ರಿಯತೆ ಹೊಗಳಿ ರೂಪೇಶ್ ರಾಜಣ್ಣ ಪೋಸ್ಟ್ ಹಂಚಿಕೊಂಡಿದ್ರು. ರೂಪೇಶ್ ರಾಜಣ್ಣ ಹಾಕಿದ ಪೋಸ್ಟ್ ಎಲ್ಲೆಡೆ ವೈರಲ್ ಆಗಿತ್ತು. ಗಿಲ್ಲಿ ಅಶ್ವಿನಿ ಮಧ್ಯೆ ರೂಪೇಶ್ ರಾಜಣ್ಣ ಹೆಸರು ಚರ್ಚೆಗೆ ಬಂದಿದೆ. ಈ ಅಶ್ವಿನಿ ಗೌಡ ಆಕೆ ಬಿಗ್ ಬಾಸ್ ರಿಯಾಲಿಟಿ ಶೋನ ಕಂಟೆಸ್ಟೆಂಟ್. ಇನ್ನು ಬಿಗ್ ಬಾಸ್ ಅನ್ನ ಎಲ್ಲ ವರ್ಗದ ಜನ ನೋಡ್ತಾರೆ. ಅತಿ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಳ್ಳುತ್ತಿರುವ ಕನ್ನಡದ ಒಂದು ರಿಯಾಲಿಟಿ ಶೋ. ಅಲ್ಲಿ ಕಂಟೆಸ್ಟೆಂಟ್ ಆಗಿರುವವರ ಪೈಕಿ ಅನೇಕರು ಕನ್ನಡಿಗರು, ಕನ್ನಡದ ಮಕ್ಕಳು ಕನ್ನಡಿಗರು. ಕರವೇ ನಾರಾಯಣಗೌಡರಿಗೆ ಈ ಎಲ್ಲ ಕನ್ನಡಿಗರು ಒಂದೇ ತರಹ, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಕಾಳಜಿ, ಯಥೇಚ್ಛವಾದಂತಹ ಪ್ರೀತಿ ವಾತ್ಸಲ್ಯಗಳನ್ನು ತೋರೋದಕ್ಕೆಲ್ಲ ಅವಕಾಶನೇ ಇಲ್ಲ. ಕಾರಣ ಅವರೆಲ್ಲರೂ ಕೂಡ ಕನ್ನಡಿಗರೇ. ಒಬ್ಬ ಕನ್ನಡ ಪರ ಹೋರಾಟಗಾರನಿಗೆ ಎಲ್ಲ ಕನ್ನಡಿಗರೂ ಕೂಡ ಒಂದೇ ತರಹ ಅನ್ನೋ ಭಾವನೆ ಬೇಕು. ಈ ಹಿಂದೆ ರೂಪೇಶ್ ರಾಜಣ್ಣನು ಕೂಡ ರಿಯಾಲಿಟಿ ಶೋನಲ್ಲಿದ್ರಲ್ಲ, ಆ ಸಂದರ್ಭದಲ್ಲಿ ಇದೇ ಕರವೇ ಯಾವ ಸುದೀಪ್ನನ್ನು ಕೂಡ ಭೇಟಿ ಮಾಡಿ ರೂಪೇಶ್ ರಾಜಣ್ಣರ ಪರ ಪ್ರಚಾರ ಮಾಡಿರಲಿಲ್ಲ. ಆದರೆ ಈ ಬಾರಿ ಯಾಕೆ ಅಶ್ವಿನಿ ಗೌಡ ಪರ ಪ್ರಚಾರ ಮಾಡಬೇಕು? ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರಲ್ಲಿ ಒಬ್ಬರು ಗೆಲ್ಲುವುದು ಖಾಯಂ, ಅದರಲ್ಲಿ ಯಾವ ಸಂದೇಹ ಬೇಡ. ಇಬ್ಬರಿಗೂ ಹೊರಗೆ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಇನ್ನು ಅಶ್ವಿನಿ ಗೌಡ ನಟಿಯಾಗಿರುವ ಜೊತೆಗೆ ರಕ್ಷಣಾ ವೇದಿಕೆ ಸಂಘಟನೆಯಲ್ಲಿ ಹಲವು ವರ್ಷಗಳಿಂದ ತೊಡಗಿಸಿಕೊಂಡಿದ್ದು ಪ್ರಮುಖ ನಾಯಕಿ ಸಹ ಆಗಿದ್ದಾರೆ. ಅಂದರೆ ಆ ಸಂಘಟನೆಯಲ್ಲಿ ಅನೇಕ ವರ್ಷದಿಂದ ಅವರು ಸಕ್ರಿಯರಾಗಿದ್ದಾರೆ. ಇನ್ನು ಇಬ್ಬರ ಪರವಾಗಿ ಅವರವರ ಅಭಿಮಾನಿಗಳು ಓಟುಗಾಗಿ ಪ್ರಚಾರ ಆರಂಭ ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಗಿಲ್ಲಿ ನಟನಿಗಾಗಿ ಒಬ್ಬ ಭುಜದಲ್ಲಿ ಟ್ಯಾಟು ಹಾಕಿಸ್ಕೊಳ್ಳೋದು, ಕುತ್ತಿಗೆ ಹಿಂಭಾಗ, ಹೀಗೆ ಬೇರೆ ಬೇರೆ ವಿಭಿನ್ನ ರೀತಿಯ ಪ್ರಚಾರವನ್ನು ಮಾಡ್ತಿದ್ದಾರೆ. ಇನ್ನು ಆದರೆ ಈ ಇಬ್ಬರ ನಡುವೆ ರೂಪೇಶ್ ರಾಜಣ್ಣರ ಹೆಸರು ಯಾಕೋ ಹೆಚ್ಚು ಚರ್ಚೆಗೆ ಬರ್ತಾ ಇದೆ ಅನ್ನೋದು ಈಗ ಚರ್ಚೆಗೆ ಕಾರಣವಾಗಿದೆ. ಕನ್ನಡ ಸೀಸನ್ 12ರ ಫಿನಾಲೆ ವಾರ ಚಾಲ್ತಿಯಲ್ಲಿದೆ. ಇನ್ನೆರಡು ದಿನಗಳಲ್ಲಿ ಯಾರು ವಿನ್ನರ್ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ಬಹಳ ಗಟ್ಟಿಯಾದ ಸ್ಪರ್ಧೆ ಇದ್ದು ಈ ಇಬ್ಬರಲ್ಲಿ ಒಬ್ಬರು ಗೆಲ್ಲುವುದು ಖಾಯಮೆನ್ನಲಾಗಿದೆ. ಈಗ ನಾರಾಯಣಗೌಡರ ವಿರುದ್ಧ ಕೇಳಿ ಬರ್ತಾ ಇರತಕ್ಕಂಥ ಒಂದಷ್ಟು ಪ್ರಶ್ನೆಗಳೇನು ಅಂತ ಕೇಳಿದ್ರೆ, ರೂಪೇಶ್ ರಾಜಣ್ಣನು ಕನ್ನಡದ ಪರ ಹೋರಾಟ ಮಾಡಿದವರು, ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ, ಸ್ವಾಭಿಮಾನ ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆ, ಅಹೋರಾತ್ರಿ ಹೋರಾಟಗಳನ್ನು ಮಾಡಿದವರು. ಅವರು ಕೂಡ ಈ ತರಹದ್ದೇ ಒಂದು ರಿಯಾಲಿಟಿ ಶೋ, ಅದರಲ್ಲೂ ಕೂಡ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಕೂಡ ರೂಪೇಶ್ ರಾಜಣ್ಣರ ಪರ ವಕಾಲತ್ತು ಮಾಡೋದಕ್ಕೆ ಸುದೀಪ್ ಮನೆಗೆ ಹೋಗಿರಲಿಲ್ಲ. ಆದರೆ ಅಶ್ವಿನಿ ಗೌಡ ಆಕೆ ವಿಚಾರ ಬಂದಾಗ ನಾರಾಯಣಗೌಡರು ಸುದೀಪ್ ಮನೆಗೆ ಹೋಗ್ತಾರೆ. ಮಗಳು ಮದುವೆ ಕರೆಯೋದಕ್ಕೆ ಹೋಗಿದ್ರು ಅಥವಾ ಅಶ್ವಿನಿ ಗೌಡ ಪರ ಇನ್ಫ್ಲೂಯೆನ್ಸ್ ಪ್ರಭಾವ ಬೀರೋದಕ್ಕೆ ಹೋಗಿದ್ರು, ಇನ್ನೂ ಕೂಡ ಚರ್ಚಿತ ವಿಚಾರ. ಅದನ್ನು ನಾವು ಹಿಂಗೆ ಆಗಿದೆ ಅಂತ ಹೇಳೋದಕ್ಕೂ ಕೂಡ ಬರೋದಿಲ್ಲ. ಆದರೆ ರೂಪೇಶ್ ರಾಜಣ್ಣರ ಹೆಸರಿಗೆ ತಳಕು ಹಾಕೊಂಡಿದೆ. ನಾರಾಯಣಗೌಡರಿಗೆ ರೂಪೇಶ್ ರಾಜಣ್ಣ ಕಾಣಿಸಿಲ್ಲ, ಆದರೆ ಅಶ್ವಿನಿ ಕಾಣಿಸ್ತಾ ಇದ್ದಾರೆ. ಯಾಕೆ ಈ ಥರದ ಒಂದು ಡಿಸ್ಕ್ರಿಮಿನೇಷನ್, ಒಂದು ತಾರತಮ್ಯ ಯಾಕೆ? ಈ ಹಿಂದೆಯೂ ಕೂಡ ರೂಪೇಶ್ ರಾಜಣ್ಣ ಬಿಗ್ ಬಾಸ್ನಲ್ಲಿದ್ರಲ್ಲ, ಅವರ ಪರ ನೀವು ಎಲ್ಲೂ ಕೂಡ ಪ್ರಚಾರ ಕೈಗೊಂಡಿರಲಿಲ್ವಲ್ಲ, ಯಾಕೆ? ವೈ ರೂಪೇಶ್ ರಾಜಣ್ಣ ಪರ ನೀವು ಕೈಗೊಂಡಿಲ್ಲ ಪ್ರಚಾರ? ಈಗ ಯಾಕೆ ಅಶ್ವಿನಿ ಗೌಡ ಪರ ವಕಾಲತ್ತು ವಹಿಸ್ತಾ ಇದ್ದೀರಿ ಅನ್ನುವಂತಹ ಚರ್ಚೆಗಳು ಓತಪ್ರೋತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಪರ ವಿರೋಧ ಚರ್ಚೆಗೂ ಕೂಡ ಕರವೆಯ ಈ ಒಂದು ನಡೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.